ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ನಾನು ನಿಮ್ಮ ರಕ್ಷಿತಾ. ವೆಲ್ಕಮ್ ಬ್ಯಾಕ್ ಟು ರಕ್ಷಿತ್ ಕ್ಯಾಪ್ಚರ್ ಚಾನಲ್. ನಿಮಗೀಗ ಕಾಣಿಸ್ತಿರ್ಬೋದು, ಇದು ಯಾವ ಹೂ ಗೊತ್ತಾ ನಿಮಗೆ? ಈಶ್ವರ ಹೂ ಅಂತೇಳಿ ಕರಿತಾರೆ ಇದನ್ನು. ಈಶ್ವರ ದೇವರಿಗೆ ತುಂಬ ಇಷ್ಟ ಅಂತ ಈ ಹೂ ಅಂತ ಹೇಳಿದ್ರೆ. ಈಗ ನಾನು ನಿಮಗೆ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ರೆ ಅಥವಾ ದೊಡ್ಡವರು ಕೂಡ ಆಗಿರ್ಬೋದು, ಬೀಳೋದೆಲ್ಲ ಸಾಮಾನ್ಯ. ಅದರಲ್ಲಿ ಕೂಡ ಸಣ್ಣ ಸಣ್ಣ ಗಾಯಗಳಾದರೆ ಮನೆಯಲ್ಲೇ ಯಾವ ರೀತಿಯಾಗಿ ತೋಟದಲ್ಲಿ ಸಿಗ್ತದಲ್ಲ ಎಲೆಗಳೆಲ್ಲ, ಅದರಿಂದ ಯಾವ ರೀತಿ ಮದ್ದು ರೆಡಿ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಬನ್ನಿ, ನಾನು ನಿಮಗೆ ತೋರಿಸ್ತೇನೆ ಯಾವ ಗಿಡ ಯಾವ ರೀತಿ ಮದ್ದು ಮಾಡಬೇಕು ಅಂತೇಳಿ. ಮನೆಯಲ್ಲಿ ಅಂದರೆ ಸಣ್ಣ ಸಣ್ಣ ಗಾಯಗಳಿಗೆ ಮಾತ್ರ. ಬನ್ನಿ. ಈಗ ತೋಟದಲ್ಲಿ ಎಲ್ಲಿ ಕೂಡ ಇಲ್ಲ, ನೋಡಲಿಕ್ಕೆ ಕೂಡ ಸಿಗುದಿಲ್ಲ. ಅದು ಮೊದಲಾದರೆ ತುಂಬ ಇರ್ತಿತ್ತು, ಎಲ್ಲರ ತೋಟದಲ್ಲಿ ಕೂಡ ಸಾಮಾನ್ಯವಾಗಿ ಎಲ್ಲರ ತೋಟದಲ್ಲಿ ಇರ್ತಿತ್ತು. ಆದರೆ ಈಗ ಅದು ಕಾಣಲಿಕ್ಕೆ ಅಪರೂಪ ಆಗಿ ಹೋಗಿದೆ. ಈಗ ಎಲ್ಲರೂ ಕೂಡ ಒಂದು ಸ್ವಲ್ಪ ಗಾಯ ಆದರೂ ಕೂಡ ಹಾಸ್ಪಿಟಲ್ಗೆ ಹೋಗ್ತಾರಲ್ಲ. ಹಾಗಾಗಿ ಮನೆಯಲ್ಲಿ ಇರೋದ್ರಲ್ಲಿ ನಾವು ಯಾವ ರೀತಿ ಮಾಡಬೇಕು ನನಗೆ ಹೇಳ್ಕೊಡ್ತೇನೆ. ಬನ್ನಿ. ನೋಡಿ, ಹೂವಲ್ಲಿ ಕಾಣಿಸಿದೆಯಾ? ನೋಡಿ, ಇದು ಕಾಣಿಸಿದೆ ಅನ್ಕೊಳ್ತೇನೆ. ನೋಡಿ, ಈ ರೀತಿಯಾಗಿರ್ತದೆ. ಸ್ವಲ್ಪ ಕತ್ತರಿ ಥರ ಇರ್ತದೆ ಎಲೆ. ಇದರ ಹೆಸರು ಕಮ್ಯುನಿಸ್ಟ್ ಗಿಡ ಅಂತೇಳಿ ನಾವು ಕರಿತೇವೆ. ನೀವೆಂತ ಹೇಳ್ತೀರಿ ಅಂತ ಹೇಳಿ. ಇದೇ ಗಿಡದ ಎಲೆಯನ್ನು ಯೂಸ್ ಮಾಡ್ತೀವಿ ನಾವು. ಈ ಎಲೆ ಇದೆಯಲ್ಲ, 1 2 3 4 ಅಥವಾ ಎಲೆಯನ್ನು ತಗೊಂಡು ಒಂದು ಕಲ್ಲಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲ್ಲಲ್ಲಿ ಗುದ್ದಿ, ಆನಂತರ ಅದರ ರಸವನ್ನು ತೆಗೆದು ನಿಮಗೆ ಎಲ್ಲಿ ಸಣ್ಣ ಸಣ್ಣ ಗಾಯಗಳಾಗಿದೆ ಅಲ್ಲಿಗೆ ಅಪ್ಲೈ ಮಾಡಿದ್ರೆ ಆಯಿತು. ಬೇಗ ತಕ್ಷಣ ಕಡಿಮೆ ಆಗ್ತದೆ ಇದರಲ್ಲಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಸಾಂಬಾರಿಗೆ ತೆಂಗಿನಕಾಯಿ ಬೆಳೆಸ್ತಾರಲ್ಲ. ತೆಂಗಿನಕಾಯಿ ಬೆಳೆಸುವಾಗ ಅದನ್ನ ತೆಂಗಿನಕಾಯಿ ನೋಡಿದ್ದೇವೆ, ಅವಾಗ ನೀರು ಸಿಗ್ತಲ್ಲ, ಅದನ್ನ ಕೆಲವರು ಕುಡಿತಾರೆ, ಕೆಲವರು ವೇಸ್ಟ್ ಮಾಡ್ತಾರೆ. ವೇಸ್ಟ್ ಮಾಡೋದಕ್ಕಿಂತ ಅದೇ ನೀರನ್ನು ಸ್ವಲ್ಪ ತೆಗೆದು ಒಂದು ಪಾತ್ರೆಯಲ್ಲಿ ತಗೊಂಡು ಅದನ್ನು ಸ್ವಲ್ಪ ನೀವು ಗ್ಯಾಸಲ್ಲಿ ಅಥವಾ ಒಲೆಯಲ್ಲಿ ಇಟ್ಟು ಸ್ವಲ್ಪ ಕುದಿಸಬೇಕು, ಚಂದ ಮಾಡಿ ಕುದಿಸಬೇಕು. 1/4 ಗಂಟೆ ಅಷ್ಟು ಕುದಿಸಬೇಕು. ಕುದಿಸಿದ ನಂತರ ಒಂದು ಬಾಟಲಿಗೆ ಅದನ್ನ ಹಾಕಿ ಇಟ್ಕೊಂಡು, ಗಾಯ ಆದಾಗ ಉಂಟಲ್ಲ, ಅದು ಟಿಂಚರ್ ರೀತಿಯಲ್ಲಿ ಸ್ವಲ್ಪ ಆ ಥರ ವರ್ಕ್ ಮಾಡ್ತದೆ ಅದು. ಅದನ್ನು ನೀವು ಸ್ವಲ್ಪ ಹಚ್ಚಿ ಸಾಕು, ತುಂಬ ಉರಿತದೆ ಮಾತ್ರ. ನಾನು ನಿಮಗೆ ಹೇಳ್ತೇನೆ ಯಾವುದ್ರಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತೇಳಿ. ನಿಮಗೆ ಕಾಣಿಸ್ತಿದೆಯಾ? ಊರಲ್ಲಿ ಆದರೆ ಈ ಕೋಳಿ ಸುರಿಯಲ್ಲಿ ಅದನ್ನು ಒಂದು ಸಣ್ಣ ಬಾಟಲಿ ಶೇಖರಣೆ ಮಾಡಿ ಇಟ್ಟಿರ್ತಾರೆ. ಅದು ಒಂದಿಷ್ಟಿದ್ರೆ ನೀರು ಕುದಿಸುವಾಗ ಇಷ್ಟ ಆಗ್ತದೆ. ಅದನ್ನು ಮತ್ತೆ ಎಲ್ಲರೂ ಗಾಯದ ಕೂಡಲೇ ಉಂಟಲ್ಲ, ತಕ್ಷಣ ಈ ಕೋಳಿ ಗರಿಯಲ್ಲಿ ಹಚ್ಚುವಂಥದ್ದು, ಎಲ್ಲಿ ನಿಮಗೆ ಗಾಯ ಆಗಿದೆ ಅಲ್ಲಿ. ಹಾಗೆ ಯಾರಿಗೆಲ್ಲ ಈ ಇನ್ಫಾರ್ಮೇಷನ್ ಯೂಸ್ ಆಗಿದೆ ಅವರೆಲ್ಲರೂ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ರಾಮ್ ರಾಮ್, ಬಾಯ್ ಬಾಯ್.